ನಮಗೆ ಗೊತ್ತಿರಲಿ ಈ ಒಂದು ವಿಚಾರದಲ್ಲಿ ಅಂದರೆ ಮುಡಾ ಕೇಸ್ ವಿಚಾರದಲ್ಲಿ ಮುಡಾ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆಗ್ತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ, ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಅವತ್ತಿನ ಗುಪ್ತಚರ ಇಲಾಖೆ ಕಡೆಯಿಂದ ಯಾವುದೇ ತರಹದ ಒಂದು ಸಣ್ಣ ಮಾಹಿತಿ ಕೂಡ ಇರಲ್ಲ. ಸುಮಾರು 1 ವರ್ಷದ ಹಿಂದೆಯಿಂದ ಕೂಡ ಈ ಥರ ತಯಾರಿ ನಡೆದಿತ್ತು ಅಂತ ಒಂದು ಮಾಹಿತಿ ಕೂಡ ಇರಲ್ಲ. ಅಷ್ಟರ ಮಟ್ಟಿಗೆ ಗುಪ್ತಚರ ಇಲಾಖೆ ಫೇಲ್ ಆಗಿತ್ತು ಅಂತ ಸರ್ಕಾರದ ಕಡೆಯಿಂದ ಅನಲೈಸ್ ಮಾಡಿದರು. ಯಾಕಿದು, ಇಲ್ಲಿ ಎಡವುದ್ವಿ ನಾವು, ಈ ಥರ 3 ಜನ 4 ಜನ ಒಂದು ಕಂಪ್ಲೇಂಟ್ ಇಟ್ಕೊಂಡು ಈ ಥರ ಬರ್ತಾರೆ ಅಂತ ಹೇಳಿ ಒಂದು ಅಂದಾಜು ಸಿಗಲಿಲ್ವಾ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಇದೆಯಲ್ಲ, ಅದೆಷ್ಟೋ ಸಲ ಅದೊಂದು ಬ್ರೈನ್ ಮತ್ತು ಕಣ್ಣಿನ ಥರ ಕೆಲಸ ಮಾಡುತ್ತದು. ಏನಾಗ್ತಿದೆ, ಏನು ನಡೀತದೆ, ನಾವು ಎಷ್ಟು ಅಲರ್ಟ್ ಆಗಿರಬೇಕು ಅಂತ ಹೇಳಿ. ಬಟ್ ಅದಾಗಲಿಲ್ಲ. ಅದಾದಮೇಲೆ ಏನು ಮಾಡೋದು, ಗುಪ್ತಚರ ಇಲಾಖೆ ಕಡೆಯಿಂದ ಇದೀಗ ಹೊಸ ಮುಖ್ಯಸ್ಥರು ಅದಕ್ಕೆ ನೇಮಕ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಿದ್ದರಾಮಯ್ಯನವರು ಅವರಾಗಿಲ್ಲ. ಇವತ್ತು ಇದ್ದಬದ್ದೆಲ್ಲ ಕಾರ್ಯಕ್ರಮ ರದ್ದು ಮಾಡ್ತಾರೆ. ಸಂಜೆ ವೇಳೆಗೆ ನಮ್ಮ ಇಡೀ ಮೀಡಿಯಾದವರೆಲ್ಲರೂ ಕೂಡ ನ್ಯೂಸ್ ಸಿಕ್ಕಿರೋದೇನು ಅಂದರೆ ಇದು ECIR ಆಗಬಹುದು ಇಡಿ ಕಡೆಯಿಂದ ಅಂತ. ಸಂಜೆ ವೇಳೆಗೆ ಪ್ರಾಬಬಿಲಿಟಿ, ಸಾಧ್ಯತೆ, ಸಂಭವನೀಯತೆ ಅಂತ ಸಂಜೆ ವೇಳೆಗೆ ಆ ಸುದ್ದಿ ಬರೋಕ್ಕೆ ಶುರುವಾಗುತ್ತೆ ನಮಗೆ. ಆದರೆ ಬೆಳಿಗ್ಗೆನೇ ಸಿದ್ದರಾಮಯ್ಯ ಅವ್ರಿಗೆ ಮಾಹಿತಿ ಇತ್ತು ಅಂತ ಕಾಣುತ್ತೆ. ಇದ್ದಬದ್ದು ಕಾರ್ಯಕ್ರಮ ರದ್ದು ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಎಲ್ಲ ಕಾರ್ಯಕ್ರಮ ರದ್ದು ಮಾಡ್ತಾರೆ ಇವತ್ತು. ರದ್ದು ಮಾಡಿದ್ಮೇಲೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇವಾಗ ನಡೀತಾ ಇದೆ. ECIR ಅಲ್ಲಿಯೂ ಕೂಡ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದೆಯಲ್ಲ, ಇದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರೇ A1, ಇದರಲ್ಲಿ ಲೋಕಾಯುಕ್ತದಲ್ಲೂ ಇವರೇ A1, ECIR ED ಕೇಸಲ್ಲೂ ಕೂಡ ಇವರೇ A1 ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ನಿ ಇದರಲ್ಲಿ A2 ಆಗಿರ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು A3 ಆಗಿರ್ತಾರೆ. ಇನ್ನು ದೇವರಾಜು A4. ಸಿದ್ದರಾಮಯ್ಯ A1, ಅವರ ಪತ್ನಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜು A4. ಏನದು ECIR ಅಂತ ನೋಡಿದ್ರೆ, ನೋಡಿ ECIR ಅಂದರೆ ಇಷ್ಟೇ, ಪೊಲೀಸರು FIR ಅಂತ ಕರ್ಕೊಂಡು ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡ್ಕೊಳ್ತಾರೆ. ಅದೇ ರೀತಿ ECIR ಅವರು ಅದೇ ರೀತಿಯಲ್ಲಿ ಮೊದಲ ಒಂದು ವರ್ತಮಾನದ ಥರನೇ ಎನ್ಫೋರ್ಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾರಿ ನಿರ್ದೇಶನಾಲಯ ಹ್ಯಾಂಡಲ್ ಮಾಡುವ ಕೇಸ್ಗಳಿಗೆ ಸಂಬಂಧಪಟ್ಟಂತೆ FIR ಮಾಡ್ಕೊಳ್ತಾರೆ ಅವರು. ಆ ಅಧಿಕಾರಿಗಳಿಗೆ ವಿಶೇಷ ಅಧಿಕಾರ ಕೂಡ ಇರುತ್ತೆ. ಏನೇನು ಮಾಡಬಹುದು ಅವರು? ಸಮನ್ಸ್ ಕೊಟ್ಬಿಟ್ಟು ಸಿದ್ದರಾಮಯ್ಯ ಅವರೇ ನಿಮ್ಮನ್ನು ವಿಚಾರಣೆ ಮಾಡಬೇಕು ಬನ್ನಿ ಅಂದರೆ ಹೋಗ್ಬೇಕು ಸಿದ್ದರಾಮಯ್ಯನವರು, ಮುಲಾಜೆ ಇಲ್ಲ ಅದರಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಇವರು ಇದೇನು ಸ್ವಾಮಿ, ಏಕೆ ಒಂದೇ ಬಾರಿ ಲೋಕಾಯುಕ್ತ, ರಾಜಭವನ, ಮೈಸೂರು ಲೋಕಾಯುಕ್ತ, ವಿಶೇಷ ನ್ಯಾಯಾಲಯ, ಹೈಕೋರ್ಟು ಏನು ಮಾಡ್ತಾ ಇದ್ದಾರೆ? ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಮೂಲದಲ್ಲಿ ಇದ್ಯಾವುದು ಮಾಹಿತಿನೇ ಇಲ್ಲ. ಈಗ ಎಲ್ಲಿಂದ ಬರ್ತಾ ಇದೆ ಇದು ಅಂಥೇಳಿ ಬೇಕಾದ್ರೆ ಅವರು ಸ್ಟೇ ತರಲಿಕ್ಕೆ ಹೈಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ ಸಿಕ್ಕಲಿಲ್ವಾ, ಸುಪ್ರೀಂ ಕೋರ್ಟ್ ಕೂಡ ಮೊರೆ ಹೋಗಬಹುದಾಗುತ್ತೆ. ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೀಬಹುದು. ನಾನು ಬರಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರೆ ಹೈಕೋರ್ಟ್ನ ಅಥವಾ ಕೋರ್ಟ್ನ ಸಹಕಾರ, ಆದೇಶ ಇವರ ಪರವಾಗಿರಬೇಕು. ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲಿ ಆಸ್ತಿಗಳನ್ನು ಬೇಕಾದರೆ ಅವರು ಬಂದು ಸೀಸ್ ಮಾಡಬಹುದು. ನಮಗಿಂತ ಅನುಮಾನ ಇದೆ, ಇದರಿಂದ ಬಂದಂಥ ಹಣ, ಇದರಿಂದ ಬಂದಂಥ ಜಾಗವನ್ನು ನೀವಿಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನುಮಾನ ಬಂದರೆ ಅವರು ಮುಟ್ಟುಗೋಲು ಹಾಕ್ಕೊಳ್ಬಹುದು. ಪ್ರಕರಣ ಏನು? ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳ ಹಂಚಿಕೆ ಆಗಿದೆ ಮುಡಾದಲ್ಲಿ. 50:50 ಲೆಕ್ಕದಲ್ಲಿ 3 ಎಕರೆ ಚಿಲ್ಲರೆ ಗುಂಟೆಗಳನ್ನು ಇವರು ಕೊಟ್ಟುಬಿಟ್ಟಿದ್ರು ಮುಡಾಗೆ. ಅದನ್ನು ತೊಗೊಂಡು ಇವರು 14 ಸೈಟ್ ಮಾಡಿಕೊಂಡ್ರು. ಆದರೆ ಆ ಜಮೀನೇ ಇವ್ರದ್ದಲ್ಲ, ಆ ಜಮೀನು ಸರ್ಕಾರದ್ದೇ ಆಗಿತ್ತು. ನಕಲಿ ಪೇಪರ್ನ ಮಾಡಿದ್ರು ಅಂತ ರಾಜ್ಯಪಾಲ ಗೆಹ್ಲೋಟ್ ಅವರು ಅನುಮತಿ ಕೊಟ್ಟಿದ್ದರು ತನಿಖೆಗೆ. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಹಾಗಾಗಿ ಈ ಒಂದು ವಿಚಾರ ಲೋಕಾಯುಕ್ತಕ್ಕೆ ಬಂತು. ಇದಾದಮೇಲೆ ಏನು ಅಂತ ಹೇಳಿದ್ರೆ, CBI ತೂಗುಗತಿ ಇದೆಯಾ? ಇದು ಇಂಪಾರ್ಟೆಂಟ್ ವಿಚಾರ. ಈಗ ED ಆಯ್ತಪ್ಪ, CBI ನನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ ಇವ್ರು ಹೇಳಿದರು. CBI ತನಿಖೆನೂ ಆಗಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಏನು ಮಾಡಿದ್ದಾರೆ, ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ED ತನಿಖೆನೂ ಆಗಬೇಕು ಅಂತಾರೆ, CBI ತನಿಖೆನೂ ಆಗಬೇಕು ಅಂತಾರೆ, ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನು ಆಗಬೇಕು ಅಂತಾರಲ್ಲ. ಇದೇ ಸ್ನೇಹಮಯಿ ಕೃಷ್ಣ CBIಯಿಂದ ಕೂಡ ಎನ್ಕ್ವೈರಿ ಆಗಲಿ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ, ಸರ್ಕಾರ ಹೇಗೆ ಹೇಳುತ್ತೋ ಆ ಕೇಳಿಬಿಡುತ್ತೆ. ಅಂಥದ್ರಲ್ಲಿ CM ನೋಡಿದ್ರೆ ರಾಜೀನಾಮೆ ಕೂಡ ಕೊಟ್ಟಿಲ್ಲ. ಇಂಥ CM ಮೇಲೆ ಇವರು ಪಾರದರ್ಶಕವಾಗಿ ತನಿಖೆ ಮಾಡೋಕ್ಕೆ ಸಾಧ್ಯನಾ ಅಂತ ದೂರುದಾರರ ವಿಚಾರ. ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಿ ಅಂತ ಹೇಳಿ ಇದೀಗ ಇಲ್ಲಿ ಸ್ನೇಹಮಯ ಕೃಷ್ಣ ಒಂದು ಕಡೆ ಮಾತಾಡಿದರು. ದಸರಾ ರಜೆ ಬಳಿಕ ಹೈಕೋರ್ಟ್ನಲ್ಲಿ ವಿಚಾರಣೆ ಬರಬಹುದು ಅಂತ. ಆಯಿತು, ED ಕಡೆಯಿಂದ ECIR ಆಯಿತು. ಮುಂದೇನು ಅಂತ ನೋಡಿದ್ರೆ, ನೋಡಿ ಹಗರಣದಲ್ಲಿ ಯಾವುದೇ ಆರೋಪಿ ಇರಲಿ ಅವ್ರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡಬಹುದು. ಕೇಸ್ ದಾಖಲಾಗ್ತಾ ಇದ್ದಂತೆಯೇ ದಾಖಲೆಗಳನ್ನು ಕಲೆ ಹಾಕುತ್ತೆ ED. ಸಿದ್ದರಾಮಯ್ಯ ಹಾಗೂ ಇತರ ಆರೋಪಿಗಳ ಮನೆ ಮೇಲೆ ಅವರು ರೇಡ್ ಕೂಡ ಮಾಡಬಹುದು. ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆ ಮಾಡಬಹುದು. ಮುಡಾ ಕಚೇರಿ, ಕಂದಾಯ ಇಲಾಖೆ, ಅದರ ಮೇಲೂ ರೇಡ್ ಮಾಡಬಹುದು. ಹಗರಣ ಸಂಬಂಧ ದಾಖಲೆಗಳನ್ನು ಕಲೆ ಹಾಕಲಿದೆ ಜಾರಿ ನಿರ್ದೇಶನಾಲಯ. ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕೂಡ ಯಾರನ್ನು ಬೇಕಾದರೂ ಕರೆದು ವಿಚಾರಣೆಯನ್ನು ಮಾಡಬಹುದು. ಹೇಳಿ ಈ ಕತೆ ಹೇಗೆ ಅಂಥೇಳಿ ಯಾರು ಏನು ಬೇಕಾದರೂ ಬಾಯ್ಬಿಡ್ಬೋದು. ಹೌದು ಸ್ವಾಮಿ, ಇವ್ರು ನಮ್ಗೆ ಹೇಳಿದ್ರು, ನಮ್ಗೆ ಕೇಳಿದ್ರು, ನಮಗೆ ಹಣ ಕೊಡ್ತೀವಿ ಅಂದರು, ಇಲ್ಲ ನಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂದರು.
ಎಲ್ಲ ವರ್ಗಾವಣೆ ಮಾಡಿಬಿಡ್ತೀವಿ ಅಂದರು, ಹೆದರ್ಸಿದ್ರು, ಬೆದರಿಸಿದ್ರು, ಏನು ಬೇಕಾದರೂ ಅವ್ರು ಹೇಳಬಹುದು. ಅದೇನು ಮಾಡಲಿಲ್ಲ ಸ್ವಾಮಿ, ಈ ಥರ ಪ್ರೊಸೀಜರ್ ಇತ್ತು, ಇದು ನೋಡಿ ಅಂತ ಬೇಕಾದರೂ ಅವರು ಹೇಳಬಹುದಾಗತ್ತೆ. ಗೊತ್ತಿಲ್ಲ, ಇಡಿ ಮುಂದೆ ಅವ್ರು ಏನು ಬಾಯಿ ಬಿಡ್ತಾರೋ ಅದರ ಆಧಾರದ ಮೇಲೂ ಕೂಡ ಕೇಸ್ ಒಂದು ಕಡೆ ಹೋಗ್ತಾ ಹೋಗುತ್ತೆ. ಆಯಿತು, ನೆಕ್ಸ್ಟು